ಹಾಯ್ ಕಂದ, ಹೇಗಿದ್ದೀಯಾ? ಹಾಯ್ ಕಂದ ಸೀರೀಸ್ನ 7ನೇ ಎಪಿಸೋಡ್ ಇದು. ಬೇರೆ ಎಪಿಸೋಡ್ಸು ನಾನು ಮಾತಾಡಿರೋದು ನೀನು ಕೇಳಿಲ್ಲ ಅಂದರೆ ನೋಡ್ಕೊಂಡು ಬಾ, ಆಯಿತಾ? ಸೊ ಭಾರತದಲ್ಲಿ ಸೀಟ್ ಬೆಲ್ಟ್ ಹಾಕ್ಕೊಳ್ಳೋದು ಒಂದು ರೂಲ್ಸು. ಆದರೆ ಮಕ್ಕಳಿಗೆ ಅಂತ ಒಂದು ಕಾರ್ ಸೀಟ್ ಬರುತ್ತೆ, ಅದು ಇನ್ನೂ ರೂಲ್ ಆಗಿಲ್ಲ. ಇದನ್ನು ಯಾಕೆ ಹಾಕೋತೀವಿ ಅಂದರೆ ಟು ಅನ್ನತ್ತಲ್ಲ, ಅದಕ್ಕೋಸ್ಕರ ಹಾಕ್ಕೊಳ್ತಾರೆ, ಇಲ್ಲ ಪೊಲೀಸ್ ಹಿಡಿತಾರೆ ಅಂತ ಹಾಕ್ಕೊಳ್ತಾರೆ. ಈಗ ನಮ್ಮಮ್ಮನೇ, ನಾನು ದಿಶಾ ಚಿಕ್ಕವಳಿದ್ದಾಗ ಇನ್ಫೆಂಟ್ ಕಾರ್ ಸೀಟಲ್ಲಿ ಹಾಕ್ಬಿಟ್ಟು ಕಾರ್ ಓಡಿಸ್ಕೊಂಬಂದ್ರೆ, ಏನೇ ಮಗುನ ಹಿಂದಕ್ಕೆ ಬಿಸಾಕಿದ್ಯಾ ಅಂದರು. ಸೊ ಈ ಥರ ನಮ್ಮವರೆಲ್ಲ ಯೋಚನೆ ಮಾಡೋದು. ಯಾಕಂದರೆ ಹೊಸದು ಏನೇ ಬಂದಾಗಲೂ ಅಡ್ಜಸ್ಟ್ ಆಗೋಕ್ಕೆ ಎಲ್ಲರಿಗೂ ಕಷ್ಟ. ಬಟ್ ಮುಂಚೆ ಕಾರ್ ಇರಲಿಲ್ಲ, ಅದು ಇರಲಿಲ್ಲ, ಸರಿಗಿತ್ತು. ಈಗ ಎಷ್ಟು ಕಾರ್ ಇದೆ, ಟ್ರಾಫಿಕ್ ಇದೆ, ಎಷ್ಟು ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಎಷ್ಟೋ ಆಕ್ಸಿಡೆಂಟ್ಸು ಕಾರ್ ಸೀಟ್ ಬೆಲ್ಟ್ ಹಾಕ್ಕೊಳ್ಳೋದ್ರಿಂದ ತಪ್ಪಿಸ್ಬೋದು. ಹಾಗಾಗಿ ಗೌರ್ಮೆಂಟ್ ರೂಲ್ ಕೂಡ ಮಾಡಿದ್ದಾರೆ, ಪೊಲೀಸ್ ಹಾಕ್ಕೊಂಡಿಲ್ಲ ಅಂದರೆ ಹಿಡಿಯೋದು ಕೂಡ. ಈಗ ಈ ವಿಡಿಯೋನಲ್ಲಿ ನೀನು ನೋಡ್ತಾ ಇದೆಯಾ, ಏನಾಗ್ತಿದೆ ಇಲ್ಲಿ ಅಂದರೆ, ಅಪ್ಪ ಗಾಡಿ ಓಡಿಸ್ತಿದ್ದಾರೆ, ಸೀಟ್ ಬೆಲ್ಟ್ ಹಾಕ್ಕೊಂಡಿದ್ದಾರೆ. ಅಮ್ಮ ಪಕ್ಕದಲ್ಲಿ ಕೂತಿದ್ದಾರೆ, ಅವರು ಸೀಟ್ ಬೆಲ್ಟ್ ಹಾಕಿದ್ದಾರೆ. ಆದರೆ ಅವ್ರ ತೊಡೆ ಮೇಲೆ ಒಂದು ಮಗು ಇತ್ತು. ಮಗುಗೆ ಸೀಟ್ ಬೆಲ್ಟ್ ಹಾಕಿರಲಿಲ್ಲ. ಹೀಗೆ ಮಕ್ಕಳು ಆಟಾಡ್ತಿರ್ತಾರಲ್ಲ ಮುಂದ್ಗಡೆ ಕೂತ್ಕೊಂಡು, ಸೊ ಆ ಥರ ಆಡ್ತಾಯಿತ್ತು. ಏನೋ ಡಿಕ್ಕಿ ಹೊಡೆದು ಮಗುಗೆ ಏಟಾಗಿದೆ. ಪುಣ್ಯಕ್ಕೆ ಮೇಜರಾಗಿ ಏನೂ ಆಕ್ಸಿಡೆಂಟ್ ಏನೂ ಆಗಿಲ್ಲ. ಇಲ್ದಿದ್ರೆ ಏರ್ ಬ್ಯಾಗ್ ಕೂಡ ಅವ್ರನ್ನ ಕಾಪಾಡೋಕ್ಕಾಗ್ತಿರ್ಲಿಲ್ಲ. ಈಗ ಏರ್ ಬ್ಯಾಗ್ಸ್ ಅಂದರೆ ಏನು ಅಂದರೆ, ಕಾರ್ನಲ್ಲಿ ಈಗ ಎಲ್ಲಾದರೂ ಕಾರ್ ಡಿಕ್ಕಿ ಹೊಡೆದ್ರೆ ಫ್ರಂಟಿಂದ ಒಂದು ಏರ್ ಬ್ಯಾಗ್ ಬಲೂನ್ ಥರ ಎಷ್ಟು ದೊಡ್ಡದಾಗಿ ಓಪನ್ ಆಗಿ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ, ಆಯಿತಾ? ಡಿಚ್ಚಿ ಹೊಡೆದ್ರು ನಿನ್ಗೇನು ಏಟಾಗದೆ ಇರೋಂಗೆ ನೋಡ್ಕೊಳ್ಳುತ್ತೆ. ಆದರೆ ಸೀಟ್ ಬೆಲ್ಟ್ ಹಾಕ್ಕೊಂಡಿರೋ ಅಮ್ಮಂಗೆ ಪ್ರೊಟೆಕ್ಷನ್ ಸಿಗುತ್ತೆ. ಅದು ಓಪನ್ ಆಗಿದ ತಕ್ಷಣ ನೀನು ಹಿಂಗೆ ಕೆಳಗಡೆ ನುಸುಳ್ಕೊಂಡು ಬಂದುಬಿಡ್ತೀಯ. ನೀನು ಚಿಕ್ಕದಾಗಿದೆಯಾ ಅಲ್ವಾ? ಸೀಟ್ ಬೆಲ್ಟ್ ಇದ್ದರೆ ಮಾತ್ರ ಏರ್ ಬ್ಯಾಗ್ಸ್ ಕೂಡ ಹೆಲ್ಪ್ ಮಾಡೋಕ್ಕಾಗೋದು. ಸೊ ಇವತ್ತಿಂದ ಏನೇ ಆಗಲಿ, ಎಲ್ಲೇ ಕೂರಲಿ, ಮುಂದೆ ಕೂರಲಿ ಇಲ್ಲ ಹಿಂದೆ ಕೂರಲಿ, ಸೀಟ್ ಬೆಲ್ಟ್ ಹಾಕ್ಕೊಳ್ಳೋದನ್ನು ಮರಿಬೇಡ. ಅಪ್ಪ ಅಮ್ಮಂಗೆ ಹೇಳು, ನನ್ನ ಸೇಫ್ಟಿನೂ ಮುಖ್ಯ ಅಂತ. ಓಕೆ, ವಿಡಿಯೋ ಹೇಗೆ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ ಬರೆಯೋದು ಮರಿಬೇಡ. ಕವಿತಾ ಅತ್ತೆನ ಮತ್ತೆ ಭೇಟಿ ಮಾಡೋದು ಮರಿಬೇಡ. ಬಾಯ್ ಬಾಯ್.